ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ಪೊಟ್ಯಾಟೊ ಚಿಪ್ಸ್ ರೆಸಿಪಿ. ಸೇಮ್ ಬೇಕ್ರಿ ಟೇಸ್ಟ್ ಇಲ್ಲ ಅಂದರೂ ತಕ್ಕ ಮಟ್ಟಿಗೆ ಮನೆಯೊಳಗೆ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬೋದು. ಅದ್ರ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಈ ಸೂಪರ್ ಟೇಸ್ಟಿ ಆಗಿರುವಂಥ ಪೊಟ್ಯಾಟೊ ಚಿಪ್ಸ್ನ ಮನೆಯೊಳಗೆ ಯಾವ ರೀತಿಯಾಗಿ ಮಾಡೋದು ಅಂತಂದು ಇವತ್ತಿನ ವಿಡಿಯೋ ಒಳಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಂತ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರ ನೋಡಾತಿರಲ್ಲ, ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ನಾನು ಮೊದಲಿಲ್ಲೇ ಪೊಟ್ಯಾಟೊ ಚಿಪ್ಸ್ ಮಾಡೋಕೆ ಒಂದು 5 ಆಲೂಗಡ್ಡಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಂಡೀನಿ. ನೆಕ್ಸ್ಟ್ ಈ ಪೊಟ್ಯಾಟೊನ ಕಟ್ ಮಾಡಬೇಕಂತಂದು ಪೊಟ್ಯಾಟೊ ಸ್ಲೈಸರಿಗೆ ಬ್ಲೇಡ್ ಹಾಕ್ಕೊಂಡು ಪೊಟ್ಯಾಟೊ ಚಿಪ್ಸ್ ಶೇಪ್ಗೆ ಇದನ್ನು ತುರ್ಕೊಳಕತ್ತೀನಿ. ಪೊಟ್ಯಾಟೊ ಚಿಪ್ಸ್ ಸ್ಲೈಸರ್ ಇದ್ರೆ ಪೊಟ್ಯಾಟೊ ಚಿಪ್ಸ್ ಚೆನ್ನಾಗಿ ತೆಳುವಾಗಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಅದೇ ನೀವೇನಾದರೂ ನೈಫ್ ಅಥವಾ ಎಳ್ಗೆ ಮಣಿಯೊಳಗೆ ಕಟ್ ಮಾಡ್ಕೋತೀನಿ ಅಂದ್ರೆ ತಿನ್ ಲೇಯರ್ಸ್ ಆಗಿ ಬರೋದಿಲ್ಲ. ಸೊ ಪೊಟ್ಯಾಟೊ ಚಿಪ್ಸ್ ಸ್ಲೈಸರ್ ಇದ್ರೆ ಬೆಟರ್. ನಾನು ಒಂದಿಷ್ಟು ಪೊಟ್ಯಾಟೊನ ಪ್ಲೇನ್ ಬ್ಲೇಡಿಗೆ ಹಾಕ್ಕೊಂಡು ಪ್ಲೇನಾಗಿ ಸ್ಲೈಸನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ಲೇಸ್ ಪೊಟ್ಯಾಟೊ ಯಾವ ಶೇಪ್ ಒಳಗೆ ಇರ್ತಾವಲ್ಲ ಆ ಶೇಪ್ ಒಳಗೆ ನೆಕ್ಸ್ಟ್ ಒಂದಿಷ್ಟು ಪೊಟ್ಯಾಟೊನ ತುರ್ಕೊಳಕತ್ತೀನಿ. ಇದ್ರೊಳಗೆ ಮಲ್ಟಿಪಲ್ ಬ್ಲೇಡ್ಸ್ ಇರ್ತವೆ. ಸೊ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೂ ಕಟ್ ಮಾಡ್ಕೋಬೋದು. ಮಾರ್ಕೆಟ್ ಒಳಗೆ ಡಿಫ್ರೆಂಟ್ ಟೈಪ್ ಆಫ್ ಸ್ಲೈಸರ್ಸ್ ಅವೈಲೇಬಲ್ ಅದವು. ಸೊ ನೀವು ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ತೊಗೊಂಡು ಬಂದು ನೀವು ಆ ಥರ ಶೇಪಿಗೆ ಕಟ್ ಮಾಡ್ಕೊರಿ. ನಾನಿಲ್ಲೇ ಪ್ಲೇನ್ ಮತ್ತು ಲೇಸ್ ಚಿಪ್ಸ್ ಶೇಪಿಗೆ ಇದನ್ನು ತುರ್ಕೊಂಡು ತೊಗೊಳಕತ್ತೀನಿ. ಈಗೆಲ್ಲ ಪೊಟ್ಯಾಟೊ ಸ್ಲೈಸನ್ನು ಕಟ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳಕತ್ತೀನಿ. ಇವಾಗ ಇದನ್ನು ಕರ್ಕೊಳಕ್ಕೆ ನಾನಿಲ್ಲೇ ಒಂದು ಬಾಂಡಿಗೆ ಕರಿಯೋಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಂದೊಂದು ಪೊಟ್ಯಾಟೊ ಸ್ಲೈಸನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ. ಈ ಥರ ಬಬಲ್ಸ್ ಬರೋವಾಗ ಎಣ್ಣೆ ಚೆನ್ನಾಗಿ ಕಾದತಿ ಅಂತಂದು ಅರ್ಥ. ಸೊ ಆ ಪ್ರೊಸೆಸ್ ಒಳಗೆ ನೀವು ಪೊಟ್ಯಾಟೊ ಚಿಪ್ಸ್ನ ಆ್ಯಡ್ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದತ್ತಿಲ್ಲ ಅಂತ ನೋಡ್ಕೋಬೇಕಂದ್ರೆ ಒಂದು ಸ್ಲೈಸನ್ನು ಬಿಟ್ಟು ನೋಡ್ಕೊರಿ. ಈ ಥರ ಬಬಲ್ಸ್ ಬಂದ್ರೆ ಎಣ್ಣೆ ಚೆನ್ನಾಗಿ ಕಾದತಿ ಅಂತಂದು ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಉಳ್ಕಿದ ಪೊಟ್ಯಾಟೊ ಸ್ಲೈಸನ್ನು ಆ್ಯಡ್ ಮಾಡಿಕೊಂಡು ಒಂದು ಸೈಡ್ ಫ್ರೈ ಆದಮೇಲೆ ನೆಕ್ಸ್ಟ್ ಹೊಳಿಸ್ಕೊತ ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಮಗುಚ್ ಹಾಕೊಂಡು ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ರಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಹಾಕ್ಕೊಂತ ಬರತ್ತವು. ಇದನ್ನು ಯಾವಾಗಲೂ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಕರ್ಕೋರಿ, ಇಲ್ಲಾಂದ್ರೆ ಫುಲ್ಲು ಸೀದ್ ಹೋಗ್ಬಿಡ್ತತಿ. ಸೊ ಇವಾಗ ಎರಡು ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಜಾಲರಿ ಸಹಾಯದಿಂದ ಎಣ್ಣೆನ ಇಳಿಸ್ಕೊಂಡು ಹಾಕ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಎತ್ತಿ ಇಟ್ಕೊಳಕತ್ತೀನಿ. ಸೊ ಈಗ ಸೇಮ್ ಪ್ರೊಸೆಸ್ ಒಳಗೆ ಎಲ್ಲ ಪೊಟ್ಯಾಟೊ ಚಿಪ್ಸ್ನ ಮಾಡ್ಕೊಂಡು ತೊಗೊಂಡ್ರೆ ನಮ್ಮ ಸೂಪರ್ ಟೇಸ್ಟಿ ಆಗಿರುವಂಥ ಪೊಟ್ಯಾಟೊ ಚಿಪ್ಸ್ ರೆಡಿನ ಆಗ್ತವೆ. ನಾನು ಹೇಳ್ಕೊಟ್ಟಿರೋಂಥ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿರಿ. ಪೊಟ್ಯಾಟೊ ಚಿಪ್ಸ್ ಅಂತೂ ಅಲ್ಟಿಮೇಟ್ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದನ ಎಂಡ್ ತನಕ ನೋಡಿದ್ರಿ ಅಂದ್ರೆ ಪರ್ಫೆಕ್ಟಾಗಿ ಪೊಟ್ಯಾಟೊ ಚಿಪ್ಸ್ನ ಯಾವ ರೀತಿಯಾಗಿ ಮಾಡೋದು ಅಂತಂದರೆ ನೀವು ಮಾಡಿಕೊಂಡು ತಿನ್ಕೋಬೋದು. ನೀವು ಮನೆಯೊಳಗನ ಮಾಡ್ಕೋಬೋದು. ಬೇಕರಿಯಿಂದ ಅನ್ಹೈಜಿನಿಕ್ ಆಗಿ ತಂದು ತಿನ್ನೋದಕ್ಕಿಂತ ಮನೆಯೊಳಗೆ ಈ ಥರ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವಾಗಲೇ ಈವ್ನಿಂಗ್ ಸ್ನ್ಯಾಕ್ಸ್ ಕ್ರೇವಿಂಗ್ಸ್ ಆದ್ರೆ ಈವ್ನಿಂಗ್ ಟೀ ಟೈಮ್ ಜೋಡಿ ಇದನ್ನು ಸ್ನ್ಯಾಕ್ಸ್ ರೀತಿಯಾಗಿ ತಿನ್ನಬಹುದು. ಸೊ ಇದನ್ನು ಮಾಡೋದೇನು ಭಾಳ ಲೆಂತಿ ಇಲ್ಲ, ಪ್ರೊಸೆಸ್ಸು ಭಾಳ ಈಸಿಯಾಗಿ ಮಾಡ್ಬೋದು. ನಾನಿಲ್ಲಿ ಯಾವುದೇ ಥರ ಚಾಟ್ ಮಸಾಲ ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ಆಲೂಗಡ್ಡೆ ಮತ್ತು ಕರಿಯೋದಕ್ಕೆ ಎಣ್ಣೆ, ಉಪ್ಪು, ಖಾರ ಮೇಲೆ ಆ್ಯಡ್ ಮಾಡ್ಕೊಂಡಿದ್ಬಿಟ್ರೆ ಈ ಪೊಟ್ಯಾಟೊ ಚಿಪ್ಸಿಗೆ ನಾನು ಏನೂ ಯೂಸ್ ಮಾಡಿಲ್ಲ. ಸೊ ಸಿಂಪಲ್ಲಾಗಿ ಮನೆಯೊಳಗೆ ಬೇಕ್ರಿ ಒಳಗೆ ಸಿಗುವಂಥ ಪೊಟ್ಯಾಟೊ ಚಿಪ್ಸ್ನ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಆದರೆ ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಮತ್ತು ಟೈಮ್ ಬೇಕಾಗುತ್ತೆ ಮಾಡೋಕೆ. ಸೊ ಈಗೆಲ್ಲ ಸೇಮ್ ಪ್ರೊಸೆಸ್ ಒಳಗೆ ಎಲ್ಲ ಪೊಟ್ಯಾಟೊ ಚಿಪ್ಸ್ನನ್ನು ಕರ್ಕೊಂಡು ಇಟ್ಕೊಳಕತ್ತೇನೆ ನಾನಿಲ್ಲಿ. ಎಲ್ಲ ಪೊಟ್ಯಾಟೊ ಚಿಪ್ಸನ್ನು ಕರ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟು ನಾನು ಇದಕ್ಕೆ ಉಪ್ಪು ಖಾರನ ಆ್ಯಡ್ ಮಾಡ್ಕೊಳಕತ್ತೀನಿ. ನೀವು ಬೇಕಿದ್ರೆ ಮನೆಯೊಳಗೆ ಚಾಟ್ ಮಸಾಲ ಇದ್ರೆ ಚಾಟ್ ಮಸಾಲನ ಯೂಸ್ ಮಾಡ್ಕೊರಿ. ನನ್ನ ಕಡೆ ಇರಲಿಲ್ಲ, ಹಾಗಾಗಿ ನಾನು ಇದಕ್ಕೆ ಚಾಟ್ ಮಸಾಲಾನ ಯೂಸ್ ಮಾಡ್ಕೊಂಡಿಲ್ಲ. ಸೊ ನೀವು ಇದನ್ನು ಹಂಗನಾದರೂ ತಿನ್ಬೋದು, ಇಲ್ಲ ಕೆಚಪ್ ಜೋಡಿ ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇದನ್ನು ಕೆಚಪ್ ಜೋಡಿ ಸರ್ವ್ ಮಾಡಾಕತ್ತೀನಿ. ಸೊ ನೋಡಿದ್ರಲ್ಲ ಮನೆಯೊಳಗೆ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಪೊಟ್ಯಾಟೊ ಚಿಪ್ಸ್ನ ಮಾಡೋದು ಅಂತಂದು.
ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಿಂದನ ಸೂಪರ್ ಟೇಸ್ಟಿಯಾಗಿರುವಂಥ ಪೊಟ್ಯಾಟೊ ಚಿಪ್ಸ್ನ ನೀವು ಮನೆಯೊಳಗೆ ಒಂದು ಸರಿನಾದರೂ ಟ್ರೈ ಮಾಡಿರಿ. ಖಂಡಿತ ನಿಮಗೆ ಟೇಸ್ಟ್ ಇಷ್ಟ ಆಗೇ ಆಗುತ್ತೆ. ಅಂದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಂತ. ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್.